ಜಗಕ್ಕೂ ಕಾರಣ ಕೂಡಲ ಸಂಗಮ ದೇವ. ಕನ್ನಡ ಅಧ್ಯಾಪಕರ ಒಂದು ಕನಸು ಇವತ್ತ ನಮ್ಮ ಜಿಲ್ಲಾ ಕೇಂದ್ರದ ಇಡೀ ರಾಜ್ಯದಲ್ಲಿ ಮಾಡೆಲ್ ಕಾಲೇಜ್ ಆಗಿರ್ತಕ್ಕಂಥ ಮತ್ತು ಜಿಲ್ಲೆಯ ನೋಡಲ್ ಕಾಲೇಜ್ ಆಗಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನವನಗರ ಬಾಗಲಕೋಟೆಯ ಇಂದು ಇಲ್ಲೇ ಈ ಒಂದು ಸಂಘದ ಅಡಿಯೊಳಗೆ ನಾವು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ವಿದ್ಯಾಲಯಗಳಲ್ಲಿ ಮೌಲ್ಯಮಾಪನಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಅನೇಕ ಕನ್ನಡದ ಸಮಸ್ಯೆಗಳು ಚರ್ಚೆಗೆ ಬರ್ತಾ ಇದ್ದು ನಾನು ಎರಡೇ ಸಣ್ಣ ಸ್ಮರಣೆ ಮಾಡ್ಕೊಳ್ತೀನಿ. ಧಾರವಾಡದಲ್ಲಿದ್ದಂಥ DM ಹಿರೇಮಠ ಸರ್ ಅವ್ರನ್ನ ನೆನಪು ಮಾಡ್ಕೊಳ್ತೀನಿ, RL ಪೊಲೀಸ್ ಪಾಟೀಲ್ ಸರ್ ಅವ್ರನ್ನ ನೆನಪು ಮಾಡ್ಕೊಳ್ತೀನಿ. ಯಾಕಂದರೆ ನಾವೆಲ್ಲ ಕನ್ನಡ ಅಧ್ಯಯನ ಪೀಠ ಡಾಕ್ಟರ್ RC ಹಿರೇಮಠ ಕನ್ನಡ ಅಧ್ಯಯನ ಪೀಠದೊಳಗೆ ಮೌಲ್ಯಮಾಪನಕ್ಕೆ ಹೋದಂಥ ಸಂದರ್ಭದೊಳಗೆ ಅಲ್ಲೆಲ್ಲ ಹಿರಿಯ ಕನ್ನಡ ಪ್ರಾಧ್ಯಾಪಕರು ಕೂಡಿಕೊಂಡು ಕನ್ನಡ ಪಠ್ಯಗಳು ಹೇಗಿರಬೇಕು, ಕನ್ನಡ ಬೋಧನಾವಧಿ ತರಗತಿಗಳು ಹೇಗಿರಬೇಕು, ಯಾವ ರೀತಿ ಎಲ್ಲರದ್ದು ಕೇಳ್ತಿದ್ರು. ಮೌಲ್ಯಮಾಪನಕ್ಕೆ ಬಂದಾಗ ಬೇರೆ ಬೇರೆ ಕಾಲೇಜ್ನೊಳಗಿರ್ತಕ್ಕಂಥ ಕಾರ್ಯಾವಧಿಗಳು ಏನಾಗ್ಯಾವು, ಪಠ್ಯಕ್ರಮ ಯಾರು ಮಾಡಬೇಕು, ಲೇಖನಗಳನ್ನು ಯಾರನ್ನು ತರಿಸ್ಕೊಳ್ಬೇಕು, ಎಷ್ಟು ಚರ್ಚೆ ವಿದ್ವತ್ವಾದ ಚರ್ಚೆಗಳು ಇಡೀ ಕರ್ನಾಟಕದೊಳಗೆ ಧಾರವಾಡ ವಿಶ್ವವಿದ್ಯಾಲಯಗಳು ನಡೆದಿರ್ತಕ್ಕಂಥದ್ದು. ನಾನು ಹಾಗೆ ಹಂಪಿಗಾಲಿಟ್ಟಂಥವ್ರು ಮೌಲ್ಯಮಾಪನ ಕೇಂದ್ರದೊಳಗೆ. ನಾನು ಪರೀಕ್ಷಾ ವಿಭಾಗದ ಹಿಂಭಾಗದೊಳಗೆ ನಡೀತಕ್ಕಂಥ ಅಂಬೇಡ್ಕರ್ ಭವನದೊಳಗೆ ನಡೆದವು, ಬಸವ ಭವನದೊಳಗೆ ನಡೆದವು ಮೌಲ್ಯಮಾಪನ. ಭಾಳ ಎಲ್ಲರಿಗೂ ಪ್ರಾತಿನಿಧ್ಯ ಇತ್ತು. ಆದ ನಂತರ ಯಾವಾಗ ಧಾರವಾಡ ಯೂನಿವರ್ಸಿಟಿಯಿಂದ ಬಂದು ಒಳ್ಳೆ ಚೆನ್ನಮ್ಮ ಯೂನಿವರ್ಸಿಟಿಗೆ ನಮ್ಮ ಜಿಲ್ಲೆ ಬಂತು. ಚೆನ್ನಮ್ಮ ಯೂನಿವರ್ಸಿಟಿಯವ್ರಿಗೂ ಕೂಡ ಇಂಥ ಅನೇಕ ಚರ್ಚೆಗಳು ಕನ್ನಡದ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಯಾಕಂದರೆ ಇವತ್ತು ಪಠ್ಯಗಳು ಏನಾಗ್ತದೋ ಭಾಳ ನಿನ್ನೊಂದು ಸಂಯುಕ್ತ ಕರ್ನಾಟಕಕ್ಕೆ ಲೇಖನ ಬಂದಿತ್ತು, ಎಲ್ಲರೂ ಪಾಸು ಶಿಕ್ಷಣ ಫೇಲು ಅನ್ನುವಂಥ ಒಂದು ಉತ್ತಮವಾದ ಆರ್ಟಿಕಲನ್ನು ನಾವು ಓದ್ತಾ ಇದ್ದೀವಿ. ನಾ ಯಾಕೆ ಈ ಮಾತನ್ನು ಹೇಳ್ತೇನೆಂದರೆ ನಮ್ಮ ಪ್ರಾಧ್ಯಾಪಕರು ಕನ್ನಡ ಬೋಧನೆ ಮಾಡ್ತಕ್ಕಂಥ ಪ್ರಾಧ್ಯಾಪಕರು ಎಂಥ ಪಠ್ಯಗಳು ಬೇಕು, ಹೇಗಿರಬೇಕು ಅನ್ನುವಂಥ ಒಂದು ಆಲೋಚನೆ ಚರ್ಚೆ ಆಗುವುದೇನೆಂದ್ರೆ ಅದು ಮೌಲ್ಯಮಾಪನ ಕೇಂದ್ರದಲ್ಲಿ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ. ಆದರಣೀಯರು, ನಾಡಿನೊಳಗ ಒಂದು ಸರ್ಕಾರಿ ಕಾಲೇಜನ್ನು ಎಷ್ಟು ಅತ್ಯುತ್ಕೃಷ್ಟವಾಗಿ ಬೆಳೆಸಬೇಕು ಅನ್ನೋದಕ್ಕೆ ಉದಾಹರಣೆಯಾಗುವ ರೀತಿಯೊಳಗೆ ಈ ಕಾಲೇಜನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಡಾಕ್ಟರ್ ಅರುಣ್ ಕುಮಾರ್ ಗಾಳಿ ಸರ್ ಅವರೇ, ಚೇರ್ಮನ್ನರಾಗಿರುವಂತಹ ಡಾಕ್ಟರ್ AM ಸತ್ಯನಾಯ್ಕರ್ ಸರ್ ಅವರೇ, ಕನ್ನಡ ವಿಭಾಗದ ಮುಖ್ಯಸ್ಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗವನ್ನು ಮುನ್ನಡೆಸ್ತಾ ಇರುವಂತಹ ತಳವಾರ್ ಸರ್ ಅವರೇ, UGC ಏತರ ಕನ್ನಡ ಅಧ್ಯಾಪಕರ ಸಂಘ ಎನ್ನುವ ಸಂಘದ ಅಧ್ಯಕ್ಷರಾಗಿ, ಹಾಗೆ ನಾನು ಕೆಲವರ ಮಾತುಗಳನ್ನು ಯಾರ ಮಾತುಗಳನ್ನು ಮೀರಬಾರದು ಅನ್ಕೊಂಡಿನಿ. ಅಂಥ ಗೆಳೆಯರೊಳಗೆ ಕಾಳನವ್ರು ಸರ್ ಒಬ್ರು ಆರಂಭ ಮಾಡಿದ್ದೀರಿ. ಸಂಘದ ಆರಂಭ ಅಂದ್ರೆ ಅದು ಸರ್ ಹೇಳಿದಂಗೆ ಕಾಳನವ್ರು ಸರ್ ಹೇಳಿದ್ರು, ಪದಾಧಿಕಾರಿಗಳೆಲ್ಲರೂ ತಮ್ಮ ತಮ್ಮ ಅಧಿಕಾರ ಗ್ರಹಣ ಸ್ವೀಕಾರ ಮಾಡಿಬಿಟ್ರೆ ಅವತ್ತದು ಸಂಘ ಆರಂಭ ಆಗ್ತಿತ್ತು. ಅದರ ಜೊತೆಗೆ ಒಬ್ರು ಉದ್ಘಾಟನೆ ಮಾಡಲಿ, ಅವರೇ ಒಂದಿಷ್ಟು ಹಳೆಗನ್ನಡ ವಿಷಯದ ಅನುಸಂಧಾನ ಅಂತ ಬಹಳ ದೊಡ್ಡ ವಿಷಯವನ್ನ, ಬಹಳ ದೊಡ್ಡ ವ್ಯಾಪ್ತಿಯ ವಿಷಯವನ್ನ ನಾವು ಇಟ್ಕೊಂಡು ಇವತ್ತೇನೋ ಎರಡು ಮಾತುಗಳನ್ನು ಹೇಳುವಂತ ಅವಕಾಶವನ್ನ ನಾನು ಒದಗಿಸ್ಕೊಳ್ತೇನೆ. ಮಕ್ಕಳಲ್ಲಿ ಸಾಹಿತ್ಯದ ಬಗ್ಗೆ ಪ್ರೀತಿಯನ್ನ, ಹಳೆಗನ್ನಡದ ಬಗ್ಗೆ ಪ್ರೀತಿಯನ್ನ, ಅವರೊಳಗಿರುವ ಸೃಜನಾತ್ಮಕ ಶಕ್ತಿಯನ್ನ ಹೊರಗೆ ಹಾಕುವ ಕುರಿತು ಆಲೋಚನೆಯನ್ನ ಮಾಡೋದು ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನಮ್ಮಿಂದ ಅಂದ್ರೆ ನಾನು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕನಾಗಿನೇ ತಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ಕಳೆದ 4 ದಶಕಗಳಿಂದ ಅದೇ ವೃತ್ತಿಯನ್ನ ನಾನು ಮಾಡಿ ಸ್ವಲ್ಪ ದಿವಸ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿದ್ದೆ ನಾನು. ಹಾಗಾಗಿ ನಮ್ಮ ಆತಂಕಗಳು, ಆದ್ರೆ ಆ ಒಂದು ಅನುಕೂಲ ತಮಗೆ ಡಿಗ್ರಿ ಕಾಲೇಜ್ನವ್ರಿಗೆ ಇರ್ತದೆ. ಇವತ್ತು ನಮ್ಮ ಮಕ್ಕಳನ್ನೇನಾದರೂ ನೀವು ಕಾವ್ಯದ ಕಡೆಗೆ, ಸಾಹಿತ್ಯದ ಕಡೆಗೆ, ಸರಿಯಾದ ಪ್ರಾಮಾಣಿಕವಾದ ಕನ್ನಡದ ಅಧ್ಯಯನದ ಕಡೆಗೆ ಕರೆದುಕೊಂಡು ಬರುವಂತಹ ಪ್ರಯತ್ನವನ್ನ ತಾವೇನಾದರೂ ಪ್ರಾಧ್ಯಾಪಕರು ಮಾಡಿದರೆ ನಿಜವಾಗಿಯೂ ಮುಂದಿನ ಪೀಳಿಗೆ ಒಳ್ಳೊಳ್ಳೆಯ ಉತ್ತಮ ಸಾಹಿತಿಗಳನ್ನು ಕಾಣುವ ಸಾಧ್ಯತೆಗಳು ಅದಾವ. ಅಧ್ಯಯನದ ವ್ಯಾಪ್ತಿಯಿಂದ ಹೊರಗುಳಿತಾ ಇದ್ದಾರೆ. ಅದು ಹಳೆಗನ್ನಡ ಮಾತ್ರ ಅಲ್ಲ, ಒಟ್ಟಾಗಿ ಕನ್ನಡದಿಂದಲೇ ನಾವು ವಂಚಿತರಾಗ್ತಾ ಇದ್ದೇವೇನೋ ಅನ್ನುವ ಮಟ್ಟಿನ ಆತಂಕ ಇವತ್ತು ಕನ್ನಡದ ಬಗ್ಗೆ ಪ್ರಾಮಾಣಿಕವಾದ ಕಾಳಜಿ ಇರುವವರನ್ನ ಕಾಡಾಕತ್ತಾರೆ. ಆದ್ದರಿಂದ ಇವತ್ತು ನಾವು ಕನ್ನಡವನ್ನ, ಹಳೆಗನ್ನಡವನ್ನ ನಾವು ನಮ್ಮ ಮಕ್ಕಳ ಹತ್ರ ಒಯ್ಬೇಕಾಗ್ಯದ. ಅದಕ್ಕಾಗಿ ಅದನ್ನ ಮತ್ತೆ ಮತ್ತೆ ನಾವು ಸಂಧಿಸಬೇಕಾಗ್ಯದ. ಸಂಧಿಸುವುದು ಅಂದ್ರೆ ಅದನ್ನು ಭೇಟಿಯಾಗುವುದು, ಅನುಸಂಧಾನ ಅಂದ್ರೆ ಮತ್ತೆ ಮತ್ತೆ ಭೇಟಿಯಾಗುವುದು, ಮತ್ತೆ ಮತ್ತೆ ಚರ್ಚಿಸುವುದು, ಮತ್ತೆ ಮತ್ತೆ ನಮ್ಮದನ್ನಾಗಿ ಮಾಡಿಕೊಳ್ಳುವ ಒಂದು ಕಾರ್ಯವನ್ನ ಇವತ್ತು ನಾವೆಲ್ಲರೂ ಉಪನ್ಯಾಸಕರು, ಪ್ರಾಧ್ಯಾಪಕರಾದವರು
ಮಾಡಬೇಕಾಗ್ಯದ. ಯಾಕಂತಂದ್ರೆ ಹಳೆಗನ್ನಡವನ್ನ ಅಭ್ಯಾಸ ಮಾಡುವುದು ಅಂದ್ರೆ, ಅದನ್ನು ಓದುವುದು ಅಂದ್ರೆ, ಅದನ್ನು ತಿಳ್ಕೊಳ್ಳೋದು ಅಂದ್ರೆ, ಅದನ್ನು ಪ್ರೀತಿಸೋದು ಅಂದ್ರೆ ಬಹಳ ಸುಂದರವಾದ ಒಂದು ರೂಪಕವನ್ನು ಕೊಡ್ತಾರೆ. ಎಲೆ ತನ್ನ ಬೇರನ್ನ ಅರಿಯುವ ಕ್ರಮ ಅಂತ. ಹಳೆಗನ್ನಡವನ್ನ ಅಧ್ಯಯನ ಮಾಡುವುದು ಎಂದರೆ ಎಲೆ ತನ್ನ ಬೇರನ್ನ ತಿಳಿಯುವ ಕ್ರಮ. ಅತ್ಯಂತ ಶ್ರೀಮಂತವಾದ ಭಾಷೆ, ಐತಿಹಾಸಿಕವಾಗಿ ಹೆಮ್ಮೆ ಪಡಬಹುದಾದಂತಹ ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವೂ ಕೂಡ ಕನ್ನಡಿಗರಿಗೆ ಹಿನ್ನೆಲೆಯಾಗಿ ಅದಾವ. ಇವುಗಳನ್ನ ತಿಳಿದುಕೊಳ್ಳುವ, ಇವುಗಳನ್ನ ಮತ್ತೆ ಮುಂದಿನ ಜಗತ್ತಿಗೆ, ಮುಂದಿನ ಮಕ್ಕಳಿಗೆ ರವಾನಿಸುವ ಕಾರ್ಯವನ್ನ ಇವತ್ತು ನಾವು ಮಾಡಬೇಕಾದಂತ ಒಂದು ಅಗತ್ಯ ಐತಿ. ಹಾಗೆ 600-700 ವರ್ಷಗಳ ಕಾಲ ನಮ್ಮ ನಾಡಿನಲ್ಲಿ ಬದುಕಿತ್ತು. ಇವತ್ತಿಗೂ ಅದು ನಮ್ಮ ಓದುಗಳಲ್ಲಿ ಬದುಕಬೇಕಾಗ. ಅದು ಇವತ್ತು ನೀವು ಕೈ ಬಿಟ್ರಿ ಅಂದ್ರೆ ಸತ್ತು ಹೋಗ್ತದ. ಅದು ಸಂಸ್ಕೃತ ಹೇಗೆ ಮೃತ ಭಾಷೆಯೋ ಹಾಗೆ ಕನ್ನಡವನ್ನು, ಹಳೆಗನ್ನಡವನ್ನು ಮೃತ ಸಾಹಿತ್ಯವನ್ನಾಗಿ ಮಾಡುವ, ಜೀವಂತ ಸಾಹಿತ್ಯವನ್ನಾಗಿ ಉಳಿಸುವ ಕರ್ತವ್ಯ ನಮ್ಮ ಮೇಲೆ ಅದ. ಯಾಕಂದ್ರೆ ಸ್ನೇಹಿತರೆ, ನಾವು ಸಮಾಜದಲ್ಲಿ ಏನು ಬದಲಾವಣೆ ನಿರೀಕ್ಷಣೆ ಮಾಡ್ತೀವಿ, ಆ ಬದಲಾವಣೆ ನಮ್ಮಿಂದ ಶುರು ಆಗುತ್ತೆ. ನೀವು ಈಗ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇಲ್ಲ, ಕನ್ನಡ ಓದಲ್ಲ, ಕನ್ನಡ ಬರೆಯಲ್ಲ, ಹಳಗನ್ನಡ ಅಂತ ಬಿಡು ಗೊತ್ತೇ ಇಲ್ಲ. ಒಂದಷ್ಟು ವಿದ್ಯಾರ್ಥಿಗಳು ಹಳಗನ್ನಡ ಇತ್ತು ಅಂತಲೇ ಗೊತ್ತಿಲ್ಲ. ಇದಕ್ಕೆ ಕಾರಣ ವಿದ್ಯಾರ್ಥಿಗಳಲ್ಲ, ಇದಕ್ಕೆ ಕಾರಣ ಪಾಠ ಮಾಡುವ ನಾವು ಎಲ್ಲ ಶಿಕ್ಷಕರು. ಸೊ ಹಾಗಾಗಿ ಸರ್ ಹೇಳ್ದಂಗೆ ದಯವಿಟ್ಟು ಎಲ್ಲರೂ ನಿಮ್ಮಲ್ಲಿ ಆ ಇಂಟ್ರೆಸ್ಟ್ ಬರಬೇಕು. ಹಳೆಗನ್ನಡವನ್ನು ಚೆನ್ನಾಗಿ ಕಲಿಸ್ಬೇಕು, ವಿದ್ಯಾರ್ಥಿಗಳು ಅರ್ಥ ಮಾಡಿಸ್ಬೇಕು. ಸರ್ ಹೇಳ್ದಂಗೆ ಹಳೆಗನ್ನಡ ಅಂದರೆ ಭಾಳ ಈಸಿ. ಹಾಗಾಗಿ ನಿಮಗೆ ಒಳ್ಳೆಯ ಹೆಸರು, ಒಳ್ಳೆಯ ಪಾಂಡಿತ್ಯ ಬರ್ಬೇಕಂತ ದಯವಿಟ್ಟು ಹಳೆಗನ್ನಡವನ್ನು ಚೆನ್ನಾಗಿ ಪಾಠ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಕೇಳು ಜನ ಮೇಲೆ ಮೈಕತ್ತಿ ಬಾಲಕರು 106 ಮೆರೆದರು, ಬಾಲ ಕೇಳಿ ವ್ಯಸನಿಗಳು ಹೊರವಲಯದಲ್ಲಿ ಪುರದ ಆಳಿ ನೀಡಿಕೆ ಹಿಡಿಗೆ ಒಡೆ ಗುರು ಯಾವ ಉಚ್ಚಂಡಿನ ಮನಕ್ಕೆ ಚೆನಿಕೋ ಲಾಳ ಗೊತ್ತಿಯಲ್ಲಿ ಅದರಲ್ಲೊಬ್ಬನೇ ಭೀಮನ ಅನಿಬರ ಸದೈವತ ಸೋದರ ವಿಭಾಡಿಸಿಕೆದರುವನು ಗೆದ್ದೋಳಿದರೆ